ಎಸ್ ವೆಲ್ಕಮ್ ಬ್ಯಾಕ್. ಇತ್ತೀಚೆಗೆ ನೋಡಿ ಈ ದಂಪತಿಗಳ ನಡುವೆ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೊಲೆಗಳಲ್ಲಿ ಅಂತ್ಯವಾಗ್ತಾ ಇದೆ. ಈಗ ಅದೇ ರೀತಿಯಾದಂತಹ ಮತ್ತೊಂದು ಪ್ರಕರಣ. ಆದ್ರೆ ಇಲ್ಲಿ ಪತಿಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನಿಸಿದಂತಹ ಪತ್ನಿಗೆ ನಿರಾಸೆಯಾಗಿದೆ. ನವದಂಪತಿ ನಡುವೆ ಸೆಲ್ಫಿ ವಿಚಾರಕ್ಕೆ ಒಂದು ಚಿಕ್ಕದಾದಂತಹ ಕಿರಿಕಾಗಿದೆ. ಫೋಟೋ ತೆಗೆಯುವ ನೆಪದಲ್ಲಿ ಪತಿಗೆ ನದಿಗೆ ತಳ್ಳಿದಾಳೆ ಪತ್ನಿ. ರಾಯಚೂರಿನ ಗುರ್ಜಾಪುರ ಸೇತುವೆ ಬಳಿ ನಡೆದಿರುವಂತಹ ಘಟನೆ. ಯಾದಗಿರಿಯ ಶಿವಪುರದ ನವದಂಪತಿ ಗದ್ದೆಮ್ಮ ತಾತಪ್ಪ ಒಂದು ಹೈಡ್ರಾಮವನ್ನು ನಡೆಸಿರುವಂತೆ ಸೆಲ್ಫಿ ವಿಚಾರಕ್ಕೆ ಕಿರಿಕಾಗಿದೆ. ಕ್ಷುಲ್ಲಕ ಕಾರಣ, ಅದು ಸೆಲ್ಫಿ ವಿಚಾರಕ್ಕೋ ಬೇರೆ ವಿಚಾರನೋ ಗೊತ್ತಿಲ್ಲ, ಆದ್ರೆ ಸೆಲ್ಫಿ ವಿಚಾರ ಕಿರಿಕಾಗಿದೆ ಅನ್ನುವಂತ ಮಾಹಿತಿ. ಫೋಟೋ ತೆಗೆಯೋದಕ್ಕೆ ಅದು ಒಂದು ನೆಪ. ತನ್ನ ಪತಿಯನ್ನ, ತನ್ನ ಗಂಡನನ್ನ ನದಿಗೆ ತಳ್ಳಿದ್ದಾಳೆ ಪತ್ನಿ. ರಾಯಚೂರಿನ ಗುರ್ಜಾಪುರ ಸೇತುವೆ ಬಳಿ ನಡೆದಿರುವಂತದ್ದು. ಗದ್ದೆಮ್ಮ ಮತ್ತು ತಾತಪ್ಪ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಹೊಸದಾಗಿ ಮದುವೆ ಆಗಿರುವಂತವ್ರು ನೋಡಿ ನವದಂಪತಿಗಳು. ಮೊದಲೇ ಮಳೆ ಹೆಚ್ಚಾಗಿ ಪ್ರತಿಯೊಂದು ನದಿ, ಹಳ್ಳ, ಕೊಳ್ಳ, ಡ್ಯಾಮ್, ಜಲಾಶಯ ಎಲ್ಲ ಕೂಡ ತುಂಬಿ ಹರಿತಾ ಇದೆ. ಇನ್ನ ಕೃಷ್ಣೆ ಕೇಳಬೇಕೆ? ಮೊದಲೇ ಕೃಷ್ಣೆ ಉಕ್ಕಿ ಹರಿತಾ ಇದ್ದಾಳೆ. ಸೊ ತುಂಬಿ ಹರಿಯುವಂತಹ ಕೃಷ್ಣಾ ನದಿಗೆ ತಾತಪ್ಪ ಬಿದ್ದಿದ್ದಾನೆ, ಕೂಗಾಟವನ್ನ ನಡೆಸಿದ್ದಾನೆ. ನದಿಯ ಕಲ್ಲು ಬಂಡೆಗಳ ಮೇಲೆ ನಿಂತು ಜೀವ ರಕ್ಷಿಸಿಕೊಳ್ಳುವಂತೆ ಗೋಳಾಟವನ್ನ ಮಾಡಿರುವಂತ. ಸದ್ಯಕ್ಕೆ ಸಮಯಕ್ಕೆ ಮೀನುಗಾರರು ಬಂದಿದ್ದಾರೆ. ಪಾಪ ಆ ಮೀನುಗಾರರು ಹಗ್ಗವನ್ನ ಹಾಕಿ ನದಿಗೆ ಬಿದ್ದವನನ್ನ ರಕ್ಷಣೆ ಮಾಡಿದ್ದಾರೆ ನೋಡಿ. ರಾಯಚೂರು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತ ಗುರ್ಜಾಪುರ ಸೇತುವೆ ಇದು. ನದಿಯಿಂದ ಹೊರಗೆ ಬಂದಂತಹ ಪತಿ ತಾತಪ್ಪ ಪತ್ನಿ ಗದ್ದೆಮ್ಮ ವಿರುದ್ಧ ಗರಂ ಆಗಿರುವಂತದ್ದು. ಫೋನ್ ನಲ್ಲಿ ಸಂಬಂಧಿಕರಿಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ನೋಡಿ, ಹಿಂಗ್ ಮಾಡಿದಾಳೆ, ನನ್ನನ್ನು ಸಾಯಿಸೋದಕ್ಕೆ ನೋಡಿದಾಳೆ ಅಂತ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಕಳೆದ ಏಪ್ರಿಲ್ 10ರಂದು ಮದುವೆ ಆಗಿದ್ರು. ಇತ್ತೀಚೆಗೆ ರೀಸೆಂಟ್ ಆಗಿ 2 ತಿಂಗಳಾಗ್ತಾ ಬರ್ತಿರೋದಷ್ಟೇ. ಸೊ ನೋಡಿ, ಮದುವೆ ಆದ ನಂತರವಾಗಿ ಗದ್ದೆಮ್ಮ ತಾತಪ್ಪ ಮದುವೆಯಾಗಿ ಕೇವಲ 3 ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕುಂಟಾಗಿದೆ. ಪತ್ನಿಯನ್ನ ನಂಬಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಂತಿದ್ದಾನೆ ನೋಡಿ ಆ ಸೇತುವೆ ಬಳಿ. ನಿಂತ್ಕೋ, ನಾನು ಫೋಟೋ ತೆಗಿತೀನಿ, ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ. ಆಕೆ ನನ್ನನ್ನ ನದಿಗೆ ತಳ್ಳಿದ್ದಾಳೆ ಅಂತ ತಾತಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಾನು ತಳ್ಳಿಲ್ಲ, ಅವರೇ ಕಾಲ್ ಜಾರಿ ನದಿಗೆ ಬಿದ್ದಿದ್ದಾರೆ ಅಂತ ಗದ್ದಮ್ಮ ಹೇಳ್ತಿರುವಂತದ್ದು. ಇದ್ರಲ್ಲಿ ಯಾರ್ದು ಸರಿ ಇದೆ ಹೇಳಿಕೆ, ಯಾರ್ದು ತಪ್ಪಿದೆ ಅಂತ ಗೊತ್ತಿಲ್ಲ. ಆತನಿಗೆ ಈಜು ಬಂದಿದ್ದಕ್ಕೆ ಆ ನದಿಯಲ್ಲಿ ಈಜ್ಕೊಂಡು ಒಂದು ಬಂಡೆಯ ಮಧ್ಯದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾನೆ. ಆಶ್ರಯ ಪಡೆದುಕೊಂಡು ಆತ ಕೂಗಾಟವನ್ನ ನಡೆಸಿರುವಂತದ್ದು. ಬನ್ನಿ, ಏನ್ ಕೂಗಿದ್ದಾನೆ, ಏನ್ ಹೇಳಿದ್ದಾನೆ ಅಂತ ಕೇಳೋಣ. ಮಾಡಬೇಡ ಏನಿಲ್ಲ ಬ್ರೋ, ಸುಮ್ಮನೆ ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಮಮ್ಮಿಗೆ ಅತ್ತ ಏನಾಗ್ಬೇಕು ನಿಮಗೆ? ಹಸ್ಬೆಂಡ್ ಇಲ್ಲಿ ಕೇಳು, ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಅಕ್ಕಿನೇ ದೂಕಿರೋದು. ಇಲ್ಲಿ ಕೇಳು, ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಅಕ್ಕಿನೇ ದೂಕಿರೋದು. ಇಲ್ಲಿ ಕೇಳು, ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಅಕ್ಕಿನೇ ದೂಕಿರೋದು. ಗಿಡದ್ ಮಾಡಬೇಡ ಅಣ್ಣ. ಏನಿಲ್ಲ ಬ್ರೋ, ಸುಮ್ಮನೆ ಬ್ರೋ. ಯಾಕೆ ಹೆಣ್ಮಕ್ಳ ವಿಷಯ ಅಂತ ಎಲ್ಲ ಇಲ್ಲ ಬ್ರೋ, ಇದ್ದಿದ್ದೆ. ಏನ್ ತಲೆ ಕೆಲ್ಸ ಬೇಡ. ಅಲ್ಲಣ್ಣ, ಹೆಂಗ್ ಬಿದ್ದಣ್ಣ ಆ ಕಡೆ? ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ? ನೀನ್ ಹೇಗಿದ್ದೆ? ಅಕ್ಕೇ ದೂಕ್ಯ ಬ್ರೋ. ಫೋಟೋ ಐತಿ.
ಇಲ್ಲಿ ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದ್ ಫೋಟೋ ತೆಗೆದು ನೋಡಲ್ಲಿ ಅಲ್ಲ, ನೀನು- ವೈಫು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಲ್ಲೆ ಅಂದ್ಲು. ಅಲ್ಲ ನಾನು ಹೇಳ್ತಿಕ್ಕೆ ಫೋಟೋ ನನಗೆ ಈಗ ಅರು ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ ರೆಸ್ಟ್ರಿಕ್ಷನ್. ಹಲೋ ಅಣ್ಣ ಏನು ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ ಏನಾಗಿಲ್ಲ. ಕಚ್ಚಮ್ಮ ಇನ್ಯಾರು ಪುಣ್ಯಾತ್ಮ ಇದ್ದೆ ಉಳಿದಿದೆ ಅಷ್ಟು ಅಣ್ಣ ಏನ್ ಅಬ್ಸರ್ವ್ ಮಾಡಿದ್ರಿ ಅಣ್ಣ? ಅಣ್ಣ ಅಣ್ಣ ಅಲ್ಲೋ ಅಣ್ಣ ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ ಅಕ್ಕಿನೇ ದೂಕಿರೋದು ಅಲ್ಲೇ ಅಲ್ಲೋ ಅಣ್ಣ ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ ಫೋಟೋ ತೆಗಿತೀನಿ ಅಂದ್ರ ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ತಾನು ಅಲ್ಲಿ ನಿಂತು ಫೋಟೋ ತಗೊಳ್ತಾನ ತೆಗ್ದಿನಿ ಕಾಲ್ ಜಾರಿ ಬಿದ್ದಾನ ಅಲ್ಲೋ ಅಣ್ಣ ಇಲ್ಲಿ ಕೇಳು